ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಗುಡ್ ಇವಾಗ ಮಾರ್ನಿಂಗು, ಹಂಗಾಗಿ ನಾನು ಮಾರ್ನಿಂಗೇ ಹೇಳ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದಾಗ ಅದು ಆಫ್ಟರ್ನೂನ್ ಈವ್ನಿಂಗ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತೇನಿದೆ ಆಸ್ ಪರ್ ದ ರೂಲ್ಸ್, ನಾವು ಅದ್ರ ಪ್ರಕಾರ ರೂಮ್ ಚೆಕ್ಔಟ್ ಮಾಡ್ಕೊಂಡು ಆಚೆ ಬಂದಿದ್ದೀವಿ. 11 ಒಳಗಡೆ ಚೆಕ್ಔಟ್ ಆಗಬೇಕು. ಆದರೆ ನಮಗೆ ರೂಮ್ ಕೊಡಬೇಕಾದ್ರೆ ಮಾತ್ರ 2:30 3 o'clockಗೆ ನಾವು ರೂಮು ಚೆಕ್-ಇನ್ ಆಗಬೇಕು. ಚೆಕ್ಔಟ್ ಆದರೆ ಮಾತ್ರ ಅರ್ಲಿ ಮಾರ್ನಿಂಗ್ ಬೇಗನೆ ಆಗಬೇಕು. ಇಲ್ಲಾಂದ್ರೆ ಅದಕ್ಕೂ ಸುಮ್ಮನೆ ರಿಂಗೇಜ್ ಚಾರ್ಜ್ ಮಾಡ್ತಾರೆ ಅವರು ಇಲ್ಲಿ. ಸೊ ನಮ್ಮ ಕ್ಯಾಬ್ ಬರೋದು 11:45ಗೆ, ಹಂಗಾಗಿ ನಾವು 11ಗೆ ಚೆಕ್ಔಟ್ ಆಗಿ ಆಚೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ಗೆ. ಇವತ್ತಿಂದು 4th ಡೇ ಟೂರ್ ಏನಂದರೆ ಸಿಟಿ ಟೂರ್ ಇದೆ ಅಂತೆ. ಸಿಟಿ ಟೂರ್ ಅಂದರೆ ಸೆಂಟ್ರಲ್ ಸಿಟಿ ಮಾರ್ಕೆಟ್, ಒಂದು ಚೈನೀಸ್ ಟೆಂಪಲು, ಇನ್ನೊಂದು ಪುತ್ರಜಯ ಅಂತ ಹೇಳಿ ಅದು ಗೌರ್ಮೆಂಟ್ ಆಫೀಸ್ ಏನೋ ಸಮಥಿಂಗ್ ಆ ಥರ ಇದೆ. ಅದನ್ನು ಎಲ್ಲ ತೋರಿಸಿ ನಮ್ಮ ಜೊತೆ ಬಂದಿರೋರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ. ನಾವು ಕೇಳಬೇಕು ಅವ್ರನ್ನ, ನಮ್ಮ ಮತ್ತೆ ಸಿಟಿಗೆ ಡ್ರಾಪ್ ಮಾಡಿ ನಮ್ಮದು ಅಂತ ಹೇಳಿ ಕೇಳಬೇಕು. ಮಾಡಿಲ್ಲ ಅಂದರೆ ನಾವು ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಬರಬೇಕು. ನಾವು ಅಡಿಷ್ನಲ್ ಡೇಗೆ ನೆನ್ನೆ ಆಲ್ರೆಡಿ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಇವತ್ತು ನಾಳೆ ನಾವು ಹೊರಡೋದು, ನಾಳೆ ಸಂಜೆ ನೈಟು ನಮಗೆ ಫ್ಲೈಟ್ ಇರೋದು 9:30 10 ಫ್ಲೈಟ್ ಇರೋದು. ನಾಳೆ ಹೋಗೋದು ನಾವು. ಇವತ್ತಿನ ಡೇ ಹೆಂಗಿರುತ್ತೆ ಏನೋ ನೋಡಬೇಕು. ನೆನ್ನೆ ಡೇ ಮಾತ್ರ ಮೆಮೊರಬಲ್ ಆಗೇ ಆಗಿತ್ತು, ತುಂಬ ಚೆನ್ನಾಗಿತ್ತು ನೆನ್ನೆ ಡೇ. ಸೊ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಚೈನಾ ಟೌನಿಗೆ ಬಂದಿದ್ದೀವಿ. ಇದು ಫುಲ್ ಶಾಪಿಂಗ್ ಸ್ಟ್ರೀಟು. ಇಲ್ಲಿ ಶಾಪ್ ಮಾಡಿಕೊಂಡು 1:30 ಕ್ಲಿಕ್ ಮಾಡೋಕ್ಕೆ ಹೇಳಿದ್ದಾರೆ. ಅಪ್ಪ ಜಿಗಿ 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 ಅಂತಿದೆ ರೋಡೆಲ್ಲ. ಫುಲ್ ಇದೆಲ್ಲ ಶಾಪಿಂಗ್ ಸ್ಟ್ರೀಟೇ. ಚೈನಾ ಮಾರ್ಕೆಟ್ ಅಂದರೆ ಮತ್ತು ಸಿಟಿ ಸೆಂಟ್ರಲ್ ಮಾರ್ಕೆಟ್ ಎಲ್ಲ ಶಾಪಿಂಗ್ ಸ್ಟ್ರೀಟ್. ಇಲ್ಲಿ ಫುಲ್ಲು ಡೆಡ್ ಎಂಡ್ವರೆಗೂ ನೋಡಿದ್ರೆ ಬರೀ ಶಾಪಿಂಗೇ ಇದೆ. ನೋಡೋಣ, ಹೋಯ್ತಾ ಇರ್ತೀವಿ. ನೆಟ್ವರ್ಕ್ ಇವ ಇಲ್ಲಿ. ಸೆಂಟ್ರಲ್ ಮಾರ್ಕೆಟ್, ಚೈನಾ ಮಾರ್ಕೆಟ್ ಏನೂ ಇಲ್ಲ, ಎಲ್ಲ ಸೇಮ್. ಸಂಡೆ ಬಜಾರು, ಚಿಕ್ಕಪೇಟೆ, ನ್ಯಾಷನಲ್ ಮಾರ್ಕೆಟ್ ಏನಿದೆ ಅದೇ ಥರನೇ ಚೈನಾ ಮಾರ್ಕೆಟು. ಯಾವುದೂ ಎಲ್ಲ ಫಸ್ಟ್ ಕಾಪಿ. ಮಾಮೂಲಿ ಕಾಪಿ ಇಲ್ದಿರೋ ತೊಗೋತೀನಿ ಅಂದರೆ ಅಷ್ಟೊಂದು ಕ್ವಾಲಿಟಿ ಇರೋಲ್ಲ. ಸೊ ಬೈ ಮಾಡುವಂಥದ್ದು ಏನೂ ಇಲ್ಲ. ಈಗ ಸೆಂಟ್ರಲ್ ಮಾರ್ಕೆಟಿಗೆ ಬಂದಿದ್ದೀವಿ. ನೋಡೋಣ ಇಲ್ಲೇನಾದರೂ ಸಿಗುತ್ತಾ, ಶಾಪ್ ಮಾಡ್ತೀವ ಹೆಂಗೆ ಏನು ಗೊತ್ತಾಗುತ್ತೆ, ನೋಡೋಣ. ಬಾಯ್ 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 ಬಾಯ್. ಆಗಿದ್ದೀವಿ. ಇದೆಷ್ಟು ಚೆನ್ನಾಗಿದೆ ಅಂದರೆ, ಕೀನ ಮೆಷಿನ್ ಜನ್ರೇಟ್ ಮಾಡುತ್ತೆ, ರೂಮ್ ಕೀನ. ನಮ್ಮದು ಪಾಸ್ಪೋರ್ಟ್ ಕೊಟ್ಟಿರ್ತೀವಲ್ವಾ, ಸೊ ಪಾಸ್ಪೋರ್ಟ್ನ ತಗೊಂಡು ನಮ್ಮ ರೂಮ್ ನಂಬರು ಮತ್ತು ಕೀಸು ಇದೇ ಜನ್ರೇಟ್ ಮಾಡ್ತಿದೆ. ತುಂಬ ಚೆನ್ನಾಗಿದೆ ಟೆಕ್ನಾಲಜಿ. ನಮಗೆ ಪ್ರೀವಿಯಸ್ ರೂಮಲ್ಲಿ ಒಂದು ಕೀ ಕೊಟ್ಟಿದ್ರು ಅವರೇನೆ, ಬಟ್ ಇಲ್ಲಿ ಮೆಷಿನ್ ಜನ್ರೇಟ್ ಮಾಡ್ತಿದೆ ಕೀನ. ಆ್ಯಕ್ಚುಲಿ ಈ 3 days ಏನಿದ್ವಿ ಅದು ನಮಗೆ ಟ್ರಾವೆಲ್ ಅವ್ರು ಕೊಟ್ಟಿದ್ದ ಪ್ಯಾಕೇಜ್ ರೂಮ್ ನಮಗಿದ್ದಿದ್ದು. ಸೊ ಅಡಿಷ್ನಲ್ ನಾವೇ 1 day ತೊಗೊಂಡಿದ್ದರಿಂದ ರೂಮು ನಮ್ಮದೇ ಆಗಿರುತ್ತೆ, ಅವ್ರದ್ದಿರಲ್ಲ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ರೂಮು. ನಿಜವಾಗ್ಲೂ ನಮ್ಗೆ ಅವ್ರು ಏನು ಟ್ರಾವೆಲಲ್ಲಿ ರೂಮ್ ಕೊಟ್ಟಿದ್ರು ಅದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದು ರೂಮ್ ನೇಮ್ ಬಂದು 2513A. ಇದ್ರ ಒಳಗಡೆ 2 ರೂಮ್ ಇದೆ. ಒಂದು ಆ ಕಡೆಗೆ 25 ಇದೆ, ಈ ಕಡೆಗೆ ಒಂದು 13A ಇದೆ. ಇನ್ನೊಂದು 2 ರೂಮ್ ಇದ್ರು. ಇಲ್ಲಿ ಎಷ್ಟು ಸೇಫ್ಟಿ ಅಂದರೆ, ಏನು ಪಾಸ್ವರ್ಡ್ ಕೊಟ್ಟಿರ್ತಾರೆ ಆ ಪಾಸ್ವರ್ಡ್ ಹಾಕಿದ್ರೇ ಇಲ್ಲಿ ರೂಮ್ ಇದು ಓಪನ್ ಆಗೋದು. ಓಪನ್ ಆಗಲ್ಲ, ಟ್ಯಾಪ್ ಆಗಲ್ಲ. ಈ ಡೋರ್ ಎಂಟ್ರಿ ತೆಗೆದ್ರೆ ಈ ಥರ ಇದೆ. ಸೊ ಇದನ್ನು ಓಪನ್ ಮಾಡಿದೆ, ತೋರಿಸ್ತೀನಿ. ಸೊ ಇದು ಒಂದು ಹಾರ್ ಅನ್ನೋದು ಅವ್ರದ್ದು, ಇದು ಬೇರೆಯವ್ರದ್ದು. ಸೊ ಈ ಕಡೆ ಬಂದರೆ ಇದು ನಮ್ಮ ರೂಮು. ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಆಪೋಸಿಟೇ ವಾಶ್ರೂಮ್ ಕೊಟ್ಟಿದ್ದಾರೆ. ಇದ್ ಕಡೆ ಲಾಬಿ, ಸಾರಿ ಕ್ಲೀನಿಂಗ್ ಇಟ್ಟಿದ್ದಾರೆ, ಮಾಫು ಗಿಫೆಲ್ಲ. ವಾಶ್ರೂಮು ಅದಕ್ಕಿಂತ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಕಡೆ ಬಂದರೆ ಇದೆ ಎಂಟ್ರಿ ರೂಮ್ಗೆ. ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ, ಇಫ್ ಇನ್ ಕೇಸ್ ಬೇಕು ಅಂದರೆ ಡ್ರಿಂಕ್ಸ್ ಏನಾದರೂ ಮಾಡೋಕ್ಕೆ, ಇಲ್ಲ ಊಟ ಮಾಡೋಕ್ಕೆ, ಇನ್ನೊಂದು ಕಾಫಿ ಗಿಫಿ ಕುಡಿಯೋಕ್ಕೆ. ಇಲ್ಲೂ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನಮಗೆ. ಸಿಂಪಲ್ಲಾಗೇ ಇದೆ ಪ್ಯಾಂಟ್ರಿ ಇಲ್ಲೂ. ಸೊ ಇದೆ ಒಳ್ಳೆ ಇದು ಕುಕ್ಕಿಂಗ್ಗೆ ಮಾಮೂಲಿ ಎಕ್ಸ್ಟ್ರಾ ಕ್ಯಾಟಲ್ಲು, ಲೋಟೋಸ್ ಇಡೋಕ್ಕೆ. ಮೇ ಬಿ ಇಲ್ಲೆಲ್ಲ ಐಟಮ್ ಇರುತ್ತೆ ಅನ್ಕೋತೀನಿ, ಕುಕ್ಕಿಂಗ್ ಐಟಮು ಕೊಟ್ಟಿದ್ದಾರೆ. ನೈಫು, ಚಾಕು, ಎವ್ರಿಥಿಂಗ್ ಎಲ್ಲ ಇದೆ. ಇಲ್ಲಿ ಅರ್ಪಿತಾ ಇದು ಈ ರೂಮಲ್ಲಿ ನಮ್ಗೆ ಇದು ಆಪ್ಷನ್ ಇರಲಿಲ್ಲ. ನಮಗಿದೆ ಬೇಕಾಗಿದ್ದು ಬಿಸಿನೀರಿಗೆ
ಮತ್ತು ಓವೆನ್ ಕೊಟ್ಟಿದ್ದಾರೆ, ಫ್ರಿಡ್ಜ್ ಕೊಟ್ಟಿದ್ದಾರೆ, ವೆರಿ ಗುಡ್. ಈ ಥರ ಇದೆ ಆ್ಯಂಬಿಯನ್ಸ್ ಇಲ್ಲಿ ಒಳಗಡೆ. 3 ಸೀಟರ್ಸು, ವೆರಿ ಗುಡ್. ಇನ್ನು ಈ ಕಡೆ ಬಂದರೆ ಕಬೋರ್ಡು, ತುಂಬ ಚೆನ್ನಾಗಿದೆ ಕಬೋರ್ಡ್ ಇದು. ಸೊ ಇದು ಐರನ್ ಮೆಷಿನು, ಇದನ್ನ ಇಟ್ಬಿಟ್ಟು ಬೇಕು ಅಂದರೆ ಕ್ಲಾತ್ಸ್ ಐರನ್ ಮಾಡ್ಕೋಬೋದು. ಇಟ್ಬಿಟ್ಟು ಇದು ಏರ್ ಡ್ರೈಯರು, ಒಂದು ಐರನ್ ಬಾಕ್ಸ್. ಈ ಕಡೆ ಬಂದರೆ ಟಿ ವಿ ಯೂನಿಟ್. ಬೆಸ್ಟ್ ಪಾರ್ಟು ಇದೇನೆ, ಟಿ ವಿ ಯೂನಿಟ್ ಪಾರ್ಟು. ಈ ಕಡೆ ಟಿ ವಿ ಯೂನಿಟ್ಟು, ಈ ಕಡೆ ಆರಾಮಾಗಿ ಕುತ್ಕೊಂಡು ನೋಡೋಕ್ಕೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈ ಥರ ಇದೆ. ಈ ಕಡೆಯಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ಸೊ ಇದು ಬರಲ್ಲ ಅನ್ಸುತ್ತಲ್ಲ ಅರ್ಪಿತ? ಇಷ್ಟೇ. ಇದು ನಮ್ಮ ಬೆಡ್ಡು, ಬ್ಯಾಕ್ ಡ್ರಾಪ್ ಈ ಥರ ಇದೆ ಬೆಡ್ಗೆ. 5 cents 5 cents 5th ಸೆನ್ಸ್. ಇದು ಅರ್ಥ ಆಗಲಿಲ್ಲ ನನಗೆ, ಇದು ಎಲ್ಲ ಕಡೆ ಇದೆ. 5 cents 5 cents. ಈ ಥರ ಇದೆ ಬೆಡ್ಡು. ಇಷ್ಟು ರೂಮ್ ಆಯಿತು. ಈ ಕಡೆಯಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ಈ ರೂಮಲ್ಲಿ ಹೈಲೈಟ್ ಏನು ಅಂದರೆ ಇಲ್ಲಿ ಚೇರ್ ಪ್ರೊವೈಡ್ ಮಾಡಿದ್ದಾರೆ. ಈ ಚೇರಲ್ಲಿ ಆರಾಮಾಗೆ ವಿವೋ ಈ ಥರ ಇದೆ. ಆ್ಯಕ್ಚುಲಿ ನಮ್ಮ ರೂಮಿಂದ ನಮಗೆ ಟ್ವಿನ್ ಟವರ್ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಲಾಸ್ಟ್ ಫ್ಲೋರಿಗೆ ಬರಬೇಕಿತ್ತು. ಇದೇ ಟ್ವಿನ್ ಟವರು, ಮಲೇಷ್ಯಾ ಹೈಲೈಟ್ ಇದು. ಸೊ ನಮಗೆ ರೂಮ್ಗೆ ಎಕ್ಸಾಕ್ಟಾಗಿ ಇದೇ ಕಾಣಿಸ್ತಿದೆ. ಇದು 0.56, 1x, 2x, 5x. ಸಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರೂಮು, ಇಷ್ಟ ಆಯಿತು ನೋಡಿ. ನಾವೇ ಮಾಡಿದ್ರೆ ನಾವು 2-3 ಆಪ್ಷನ್ ಇಟ್ಕೊಂಡಿದ್ವಿ. ಅದರಲ್ಲಿ ಇದು ಓಕೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೂಗಲ್ಗಿಂತ ರಿಯಲಾಗಿ ತುಂಬ ಚೆನ್ನಾಗಿದೆ ಒಳಗಡೆ. ಹೋಟೆಲ್ ಇದು ಸ್ಪೇಸಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ, ಕಂಜಿಸ್ಟೆಡ್ ಏನಲ್ಲ. ನಮ್ಮ ಇಂಡಿಯನ್ ರುಪೀಸ್ ಹೇಳ ಅರ್ಪಿತಾ? ಬೇಡ. ಓಕೆ. ಬ್ಯಾಕು ಈ ಥರ ಕಾಣಿಸ್ತಿದೆ, ಹಿಂದೆ ಬ್ಯಾಕ್ ಡ್ರಾಪ್. ವೆರಿ ನೈಸ್, ತುಂಬ ಇಷ್ಟ ಆಯಿತು. ಮಸ್ಟು, ಆರಾಮಾಗಿ ಬರ್ಬೋದು. ಚೇಂಬರ್ಸ್ ಅಂತ ಹೋಟೆಲ್ ನೇಮ್ ಬಂದು ಚೇಂಬರ್ಸ್. ಇದು ನಮ್ಮ ಇವತ್ತಿನ ಟೂರು. ಸೊ ನಾವಿವಾಗ ನನಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಆರಾಮಾಗಿ ನಾನು ಟ್ರೈಪೋಡಲ್ಲಿ ಇಟ್ಟಿಲ್ಲ, ಇಲ್ಲೇ ಇಟ್ಟಿದ್ದೀನಿ ಫೋನು. ಹಿಂಗೆ ಜಾಗ ಖುಷಿಯಾಗ್ಬಿಟ್ರೆ ಹಂಗೆ ಆಡ್ಬಿಡ್ತೀವಿ. ಸೊ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದ ಪ್ರಕಾರ ರಿಟರ್ನ್ ಫ್ಲೈಟ್ ನಮ್ಮ ಜೊತೆ ಬಂದವ್ರು ಹೋಗಿದ್ದಾರೆ, ಅದು ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಅಡಿಷ್ನಲ್ ಡೇ ನಮ್ಮದೇ ಆಗಿರೋದ್ರಿಂದ ರೂಮಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಈಗ ಹೋಗಿ ನಾವೇನು ಶಾಪ್ ಮಾಡಿಲ್ಲ ಇನ್ನು. ಹೊರಗಡೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವತ್ತು ಹೋಗ್ಬಿಟ್ಟು. ಇವಾಗ ಚೆಕ್-ಇನ್ ಆಗಿದ್ದೀವಿ, ಎಲ್ಲ ಲಗೇಜ್ ಎಲ್ಲ ಇಟ್ಟು ಹೊರಗಡೆ ಹೋಗಿ ಸ್ವಲ್ಪ ಏನಾದರೂ ಬೈ ಮಾಡೋದಿದ್ರೆ ಬೈ ಮಾಡಿ ತೊಗೋಬೇಕು ಮನೆಗೆ ಏನಾದ್ರೂ. ಇದಿಷ್ಟ ಆದಮೇಲೆ ಇನ್ನೊಂದು ಸಲ ಟ್ವಿನ್ ಟವರ್ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ. ನಾವು ನೈಟ್ ಹೋಗಿದ್ದು ನಮ್ಗೆ ಸರಿಯಾಗಿ ಏನೂ ಕಾಣಿಸಿಲ್ಲ, ಅಲ್ಲಿ ಫೋಟೋಸ್ ಸರಿಯಾಗಿ ಸಿಕ್ಕಿಲ್ಲ ನಮಗೆ ಟವರ್ ಹತ್ರ. ಸೊ ಟ್ವಿನ್ ಟವರ್ ಕೆಳಗಡೆನೇ ಸೂರ್ಯ KLCC ಮಾಲ್ ಅಂತ ಅದೇ, ಅಲ್ಲೊಂದು ಹೋಗಬೇಕು ಅಂದ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದ್ದೀವಿ, ಅದೊಂದು ಜಾಗ ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕೆ ಇವಾಗ ನಾವು ಫ್ರೆಶಪ್ ಆಗಿಬಿಟ್ಟು ಅಲ್ಲೇ ಹೋಗೋದು. ನೋಡೋಣ ಅದು ಹೆಂಗಿರುತ್ತೆ ಏನು. ಹೋಗೋಣ, ಸಿಗೋಣ. ಒಂದು 5 ನಿಮಿಷ ರೂಮಲ್ಲಿ ರೆಸ್ಟ್ ಮಾಡಿ ಇವಾಗ ಟ್ವಿನ್ ಟವರ್ ಹತ್ರ ಹೋಗ್ತಾ ಇದ್ದೀವಿ. ರೂಮಿಂದ ಗ್ರ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ 2 kilometers ಏನೋ ತೋರಿಸ್ತಿದೆ. ಹೋಗ್ಬಿಟ್ಟು ಅಲ್ಲೇ ಬುಕೆಟ್ ಬಂದಂಗಿದೆ, ಡಿನ್ನರು ಅಲ್ಲೇ ಮುಗಿಸ್ಕೊಂಡು ಒಟ್ಟಿಗೆ ಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲಿಂದ ಹೋಗೋಣ. ಈಗ ಫಸ್ಟು ಮಾಲ್ಗೆ ಹೋಗ್ತೀವಿ. ಸ್ವಲ್ಪ ಬೆಳಕಿದಂಗೆನೆಲ್ಲ ಸ್ವಲ್ಪ ಫೋಟೋ ಗಿಟ್ಟೆಲ್ಲ ತೊಗೊಬಿಡ್ತೀವಿ. ನೈಟ್ ಆದರೆ ಸ್ವಲ್ಪ ಚೆನ್ನಾಗಿ ಬರೋಲ್ಲ, ಅದಕ್ಕೆ. ಓಕೆ. ಟ್ವಿನ್ ಟವರ್ ಹತ್ರ ಹೋಗಿದ್ವಿ. ಬೆಳಕಲ್ಲಿ ಒಂದಷ್ಟು ಫೋಟೋ ಗಿಟ್ಟೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ಮು, ವೀಕೆಂಡ್ಸು ನೈಟ್ ಆದರೆ ಕ್ರಾಬ್ ಎಲ್ಲ ಬುಕ್ ಆಗೋಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಬುಕ್ ಆಗೋದಿಲ್ಲಿ. ಆಮೇಲೆ ಒಂದೇಗಳು ಜಾಸ್ತಿ, ಹಂಗಾಗಿ ಎತ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ನಾನು ನೋಡಿದಾಗ 10 ringgits ತೋರಿಸ್ತು. ಒಂದು 5 to 10 minutes ಬಿಟ್ಟು ನೋಡಿದಾಗ ಆವಾಗಲೇ 28 ringgits ತೋರಿಸ್ತು. ಸರಿ 2 kilometers ಇದೆಯಲ್ಲ ಅಂತ ಹೇಳಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಾಲೆಲ್ಲ ನೋವು ಬಂದುಬಿಟ್ಟಿದೆ ನಡೆದು. ನಿಯರ್ ಬೈ ಒಂದು ಮೆಟ್ರೋ ಸ್ಟೇಷನ್ ಸಿಕ್ಕಿದೆ. ಹೆಂಗಿದ್ರು ನಾವು ಮೆಟ್ರೋ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಮಾಡೋಣ ಅಂದ್ಕೊಂಡಿದ್ದೀವಿ. ಹೋಗೋಣ, ನೋಡೋಣ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಬರೋದು ಬಂದಿದ್ದೀವಿ. ಇಲ್ಲಿ ಮೆಟ್ರೋ ಸ್ವಲ್ಪ ಡಿಫ್ರೆಂಟಾಗಿದೆ, ಹೆಂಗಿರುತ್ತೆ ನೋಡೋಣ. ಮೆಟ್ರೋ ಸ್ಟೇಷನ್ ಇಲ್ಲಿದೆ, ಸಿಕ್ತು ಫೈನಲಿ. 1.5 kilometer ನಡ್ಕೊಂಬಂದಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಾದ್ಮೇಲೆ ಇಲ್ಲಿ ಕ್ಯಾಶ್ ಕೇಳುತ್ತೆ. ಇಲ್ಲಿ ಕ್ಯಾಶ್ ಹಾಕಬೇಕು, ಕಾರ್ಡ್ ಇದ್ದರೆ ಇಲ್ಲಿ ಹಾಕಬೇಕು. ಸೊ ಕ್ಯಾಶ್ ನಾವು ಜಾಸ್ತಿ ಹಾಕಿದ್ರೆ ನಮ್ಗೆ ಇಲ್ಲಿ ರಿಟರ್ನ್ ಚೇಂಜು ಮತ್ತು ಟಿಕೆಟ್ 2 ಬರುತ್ತೆ. ನೈಸ್, ಚೆನ್ನಾಗಿದೆ. ಎಲ್ಲ ಓಪನ್ ಇರುತ್ತೆ. ಆ ಕಡೆ ಮೆಟ್ರೋ ಇದ್ದರೆ ಈ ಕಡೆ ಓಪನ್ ಇರುತ್ತೆ. ಇಲ್ಲೆಲ್ಲ ಫುಲ್ಲು ಗ್ಲಾಸ್ ಫಿಟ್ಟಿಂಗ್ ಇದೆ. ಮೆಟ್ರೋ ಬಂದಮೇಲೆ ಓಪನ್ ಆಗೋದು, ಅಲ್ಲಿ ತನಕ ಓಪನ್ ಆಗೋಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇದು ಚೆನ್ನಾಗಿದೆ ಟೆಕ್ನಾಲಜಿ ಇವ್ರದ್ದು. ನೋಡಿ, ಇಲ್ಲಿ
ಸೇಫ್ಟಿ ಅಲ್ವಾ ಇದು? ಚೆನ್ನಾಗಿದೆ ಐಡಿಯಾ. ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಗುಡ್. ಈ ಥರ ಇದೆ ಮಲೇಷಿಯನಲ್ಲಿ ಮೆಟ್ರೋ. ಕೊನೆಗೂ ಟ್ರೈ ಮಾಡ್ತಾ ಇದ್ದೀವಿ. ಸೊ 10 ನಿಮಿಷ ಕಾದಿದ್ದಕ್ಕೂ ಫೈನಲಿ ಬಂತು. 10 ಮಿನಿಟ್ಸ್ಕೊಂಡು ಟ್ರೈನ್ ಇದೆ. ನಮ್ಮ ಥರ ಸ್ವಲ್ಪ ಬೇಗ ಬೇಗ ಬರಲ್ಲ. 10 ಮಿನಿಟ್ಸ್ಕೊಂಡು ಟ್ರೈನ್ ಬರುತ್ತೆ. ನೋಡೋಣ ಹೆಂಗೆ ಓಪನ್ ಆಗುತ್ತೆ. ಓಕೆ, ಒಳಗಡೆ ಹೋಗೋಣ ಫಸ್ಟಿಗೆ. ಸೊ ಫೈನಲಿ ಎಂಟ್ರಿ ಆಗಿದ್ದೀವಿ. ನಮ್ಮದಲ್ಲೆಲ್ಲ ಕಾರ್ನರ್ ಸೀಟ್ ಇರುತ್ತೆ ಈ ಥರ. ಇಲ್ಲಿ ಇವ್ರದ್ದು ಮಧ್ಯದಲ್ಲಿ ಹಿಂಗಿದೆ ಈ ಥರ. ಮಿಡಲಲ್ಲಿದೆ ಸೀಟು. ಆ ಕಡೆ ಈ ಕಡೆ ಕಾರ್ನರು ಖಾಲಿ ಇದೆ ನೋಡಿ. ಇಲ್ಲಿ ಕಾರ್ನರ್ ಸೀಟು ಖಾಲಿ, ಈ ಕಡೆನೂ ಕಾರ್ನರ್ ಖಾಲಿ, ಮಿಡ್ಡಲ್ಲಿದೆ ಸೀಟು ಈ ಥರ. ಫೈನಲಿ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ವಿ ಇದನ್ನೇ. ಅಂದರೆ ಒಳಗಡೆ ಇದೀವಲ್ಲ ಅಷ್ಟೊಂದು ಫೀಲ್ ಆಗಲ್ಲ ಅನಿಸುತ್ತೆ. ಸ್ವಲ್ಪ ಯೂನಿಕ್ ಆಗುತ್ತೆ. ನಾವು ಹಂಗೆ ಕಂಪೇರ್ ಮಾಡಿದ್ರೆ ನಮ್ಮ ಟ್ರೈನೇ ತುಂಬ ಚೆನ್ನಾಗಿದೆ ಇವ್ರದಕ್ಕಿಂತ, ಮೆಟ್ರೋ ಟ್ರೈನು. ಅದೇ ಇವ್ರದ್ದು ಮಿಡ್ ಸೀಟು, ನಮ್ಮದು ಕಾರ್ನರ್ ಸೀಟ್ ಅಷ್ಟೇ ಡಿಫ್ರೆನ್ಸು ಈ ಥರ. Can you see clearly? Yeah. Okay. Okay. You should sit or stand? Yeah, you need to stand and walk around. Okay. Yeah. So inside you cannot see like if you want. ಇಫ್ ಇನ್ ಕೇಸ್ ನೀವು ಯಾರಾದ್ರೂ ಮಲೇಷ್ಯಾ ಹೋಗೋರಿದ್ರೆ ಈ ಜಾಗ ಅಂತೂ ನೀವು ಮಿಸ್ ಮಾಡ್ಲೇಬಾರ್ದು. ಈ ಜಾಗದ ಹೆಸರು ಬಂದು ಲಾಟ್ 10 ಮಾಲ್ ಅಂತ ಬುಕೆಟ್ ಬಿಂತಾಂಗಲ್ ಇದೆ. ನಿಮ್ಗೆ ಮೆಟ್ರೋ ಕನ್ವೀನಿಯಂಟ್. ನೀವು ಎಲ್ಲಿ ಬೇಕಾದ್ರೂ ಇದಕ್ಕೆ ಟ್ರಾವೆಲ್ ಮಾಡ್ಕೊಂಡ್ ಬರ್ಬೋದು ಮೆಟ್ರೋ ಇರೋದ್ರಿಂದ. ಸೊ ನೀವು ಮೆಟ್ರೋ ಎಕ್ಸಿಟ್ ಆದ ತಕ್ಷಣನೇ ನಿಮ್ಗೆ ಮಾಲ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ಅಷ್ಟು ಪೇ ಮಾಡಿದಕ್ಕೂ ನಿಜವಾಗ್ಲೂ ವರ್ತ್ ಇಟ್ ಅನಿಸ್ತು. ಅಷ್ಟು ಚೆನ್ನಾಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಿ ಒಳಗಡೆ. ಸೊ 2 ತರ 3D ವಿಡಿಯೋ ಪ್ಲೇ ಮಾಡ್ತಾರೆ, ಅದಂತೂ ಆಸಮ್. ಇನ್ನೊಂದು ಸ್ಟೋರಿ ಹೇಳೋ ತರ, ಮೌಂಟೈನು ಮತ್ತೆ ಒಂದು ರಾಜಂದು ಸ್ಟೋರಿ ಹೇಳೋ ತರ, ಅದಂತೂ ನನಗೆ ಬಾಯ್ಲಂತೂ ನಿಮ್ಗೆ ಹೇಳಕ್ಕಾಗಲ್ಲ, ಸಾರಿ. ಅಷ್ಟು ಚೆನ್ನಾಗಿತ್ತು. ರಿಯಲ್ ಆಗಿ ಆ ಜಾಗಕ್ಕೆ ಹೋಗಿ ಅದನ್ನೇ ಫೀಲ್ ಮಾಡೋ ತರ ಇತ್ತು. ಸೊ ನೀವ್ ಯಾರಾದ್ರೂ ಮಲೇಷ್ಯಾ ಹೋಗೋರಿದ್ರೆ ಈ ಸ್ಪಾಟ್ ನಿಜಕ್ಕೂ ಮಿಸ್ ಮಾಡ್ಬೇಡಿ. ಲಾಟ್ 10 ಮಾಲ್ ಅಂತ. ನೀವು ಮೆಟ್ರೋ ಇಂದ ಎಕ್ಸಿಟ್ ಆದ ತಕ್ಷಣ ಡೈರೆಕ್ಟ್ ಮಾಲ್ ಒಳಗಡೆ ಹೋಗ್ತೀರಾ. ಇರೋದು 3rd ಫ್ಲೋರ್ ಅಲ್ಲಿ. ಮಸ್ಟ್ ವಿಸಿಟೆಡ್ ಪ್ಲೇಸ್. ಆಕ್ಚುಲಿ ಇದು ಎಕ್ಸಿಟ್ ನಾವೇ ಫೈಂಡ್ ಔಟ್ ಮಾಡ್ಬೇಕು. ಗೊತ್ತಾಗ್ತಿಲ್ಲ ಹೆಂಗೆ ಏನು ಅಂತ. ಓಕೆ ಓಕೆ, ಎಲ್ಲ ಕಡೆ ಮಿರರ್ ಇದೆಯಲ್ಲ, ಓಪನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅರ್ಪಿತಾ. ಒಂಚೂರು ರೆಕಗ್ನೈಸ್ ಆಗ್ತಿದೆ ನನಗೆ. ಓಕೆ ಓಕೆ, ವೆರಿ ಗುಡ್, ನೈಸ್ ನೈಸ್. ಕಂಡುಹಿಡಿತಾ ಇದ್ದೀನಿ. ಲೆಫ್ಟ್ ಸ್ಟ್ರೈಟ್. ಓಕೆ ಓಕೆ, ಎಕ್ಸಿಟ್ ಆದ್ರೆ ನೀವು. ಓಕೆ ಓಕೆ ಓಕೆ. ಸೊ ನಮ್ಮದು ಇವತ್ತು ಲಾಸ್ಟ್ ಡೇ ಮಲೇಷ್ಯಾಕ್ಕೆ ಬಾಯ್ ಬಾಯ್ ಹೇಳ್ಬಿಟ್ಟು ಇಂಡಿಯಾಗೆ ಹೊರಡೋ ಟೈಮು. ನಮ್ದು ಇವತ್ತು ಒಂದಿನ ಈ ಥರ ಅಂತ ಶಾಪಿಂಗ್ ಮಾಡೋಣ ಅಂತ ಆಚೆ ಬಂದಿದ್ವಿ. ನಾವು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಏನೂ ಶಾಪ್ ಮಾಡಿಲ್ಲ. ನಮಗೆ ಏನು ತೊಗೋಬೇಕು ಅಂತ ಅನಿಸಿಲ್ಲ. ಮತ್ತೆ ಯಾಕೆ ಮೇಲೆ ಕರ್ಕೊಬಂದೆ ಅರ್ಪಿತಾ? ಸ್ಟ್ರೇಟ್ ನಡಿ. ಸ್ವಲ್ಪ ಮೆಟ್ರೋ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ. ಈಗ ನಮ್ಮ ಹೋಟ್ಲ ಹತ್ರ ಮೆಟ್ರೋ ತಗೋತಾ ಇದ್ದೀವಿ. ಮೆಟ್ರೋ ಹತ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟ್ ಕೊಡಬೇಕು. ಟೈಮ್ ಆಗೋಗಿದೆ. ಏರ್ಪೋರ್ಟ್ಗೆ 2 hours ಮ್ಯಾಕ್ಸ್ ಟು ಮ್ಯಾಕ್ಸ್ ತಗೊಳುತ್ತೆ ಇಲ್ಲಿಂದ ಟೈಮು. ಸೊ ಸಿಗೋಣ. ನಾವೇನು ಅಂತ ಥೈಲ್ಯಾಂಡಲ್ಲಿ ಶಾಪ್ ಮಾಡಿದಷ್ಟು ನಾವು ಮಲೇಷ್ಯಾದಲ್ಲಿ ಏನೂ ಶಾಪ್ ಮಾಡಿಲ್ಲ. ನಾವು ತಂದಿದ್ದು ನಮ್ಮ ಊಟ, ಜ್ಯೂಸು, ತಿಂಡಿ, ಕಾಫಿ, ಟೀ ಇದಕ್ಕೆ ಸರಿ ಹೋಗಿದೆ. ಬಟ್ಟೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವ ರೇಂಜ್ಗೆ ಅಂದರೆ, ಆ್ಯಕ್ಚುಲಿ ನಮಗೆ ಲಗೇಜ್ ಇದ್ದು ಬರೀ 7 kg. ಓಕೆ ಅಂದ್ಬಿಟ್ಟು ನಾನು ಟ್ರಾಲಿ ಏನಿತ್ತು ಅದಕ್ಕೆ 7 kg ಹಾಕ್ಕೊಂಡಿದ್ದೆ. ಇನ್ನೊಂದು ಎಕ್ಸ್ಟ್ರಾ ಬ್ಯಾಗ್ ಕ್ಯಾರಿ ಮಾಡಿದ್ನಲ್ಲ, ಹ್ಯಾಂಡ್ ಬ್ಯಾಗ್ ಟೈಪು, ಅದಕ್ಕೆ ಮಿಕ್ಕಿದ್ದೆಲ್ಲ ಹಾಕ್ಕೊಂಡಿದ್ದೆ. ನಮ್ಮ ಕಡೆಯಿಂದ ಬಿಟ್ಟರು ಇಂಡಿಯಾದಿಂದ ಮಲೇಷ್ಯಾಕ್ಕೆ ಬರಬೇಕಾದ್ರೆ. ಈ ಕಡೆಯಿಂದ ಬರಬೇಕಾದ್ರೆ ಅಲ್ಲೋನೇ ಮಾಡಿಲ್ಲ ನಮ್ಗೆ. ನಮ್ಮ ಟ್ರಾವೆಲ್ ಅವರು ನಮ್ಗೆ ಇನ್ಸ್ಟ್ರಕ್ಟು ಮಾಡಿರಲಿಲ್ಲ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸಖತ್ ಬೇಜಾರಾಗೋಯ್ತು. 1.5 hour ಸಾಹಸ ಮಾಡಿರೋದು. ನಾನು ಬೇರೆ ಇಲ್ಲಿ ಸಿಮ್ ತಗೊಬಿಟ್ಟಿದ್ದೀನಿ, ಮೇಲ್ ಐ ಡಿ ಪಾಸ್ವರ್ಡ್ ಮಾಡ್ತೋಗಿದೆ, ಸಿಮ್ಮು ನನ್ನ ಸಿಮ್ ತೆಗೆದುಬಿಟ್ಟಿದ್ದೀನಿ. ಯಪ್ಪ ಎಷ್ಟು ರಿಸ್ಕ್ ಆಯಿತು ಅಂದರೆ, ಆ್ಯಕ್ಚುಲಿ ನಮ್ಮ ಟ್ರಾವೆಲ್ ಜೊತೆ ಇನ್ನೊಬ್ಬರು ಹುಡುಗರುಗಳು ಬಂದಿದ್ರು, ಬ್ಯಾಚುಲರ್ಸು ಅಂತ ಹೇಳಿದ್ನಲ್ಲ, ಅವರು ತುಂಬ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಿ ಆ್ಯಡ್ ಆನ್ ಮಾಡಿ ಅಲ್ಲಿ ಪೇಮೆಂಟ್ ಮಾಡಿಸಿ ಕೊನೆಗೂ ಎಲ್ಲ ಮುಗಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಆ್ಯಂಡ್ ನಿತಿನ್, ಥ್ಯಾಂಕ್ಸ್ ಎ ಲಾಟ್. 1.5 hour ಕೂತ್ಕೊಂಡು ಸಾಹಸ ಮಾಡಿರೋದು. ಇನ್ನು 5 ನಿಮಿಷ ಲೇಟ್ ಆಗಿದ್ರೆ ನಂಗೆ ಅವ್ರು ಬೋರ್ಡಿಂಗೇ ಕೊಡ್ತಿರ್ಲಿಲ್ಲ. ಆ್ಯಕ್ಚುಲಿ
ಕರೆಕ್ಟಾಗಿ 3 ಅವರ್ಸ್ ಮುಂಚಿತವಾಗೇ ಇರಬೇಕು. ಸಾಕಾಗೋಯ್ತು ಇವತ್ತಂತೂ. ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಬರೋ ಟೈಮಲ್ಲಿ ಹಿಂಗೆ ಆಗಬಾರ್ದಿತ್ತು, ಬಟ್ ಆಗೋಯ್ತು. ಮಲೇಷ್ಯಾ ಫೈನಲಿ ಮುಗೀತು. ಇಂಡಿಯಾಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಲೈಟು ಮಲೇಷ್ಯನ್ ಟೈಮಿಂಗ್ಸ್ ಪ್ರಕಾರ 9:05 ಅಂದರೆ 9:05 ಅಂದರೆ ಇಂಡಿಯಾದಲ್ಲೂ ಹತ್ತತ್ರ 6:45 ಆಗಿರುತ್ತೆ. ಸೊ ಇನ್ನೂ 2 ಅವರ್ ಟೈಮ್ ಇದೆ. ಅಷ್ಟು ಹೊಟ್ಟೆಗಿಟ್ಟೆಗೆ ಏನಾದರೂ ಹಾಕ್ಕೊಂಡು ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದ್ದರೆ ತಿನ್ಕೊಂಡು ರೆಡಿ ಆಗಬೇಕು. ನಮ್ಮ ಮೇಡಮ್ ಅವ್ರು ಇಲ್ಲಿ ಏನೋ ತೊಗೊಳಕ್ಕೆ ಹೋಗೋರು, ಅದೇನು ತೊಗೊಳಕ್ಕೆ ಹೋಗಿದಾರೋ ಗೊತ್ತಿಲ್ಲ. ನಾವು ಹೊಟ್ಟೆ ಫ್ಲೈಟ್ ರೆಡಿ. ಇಲ್ಲಿ ಟೈಮಿಂಗ್ಸ್ 9 ಗಂಟೆ ಆಗೋಯ್ತು. ನೋಡಿ ಕತ್ಲೆ ಆಗಿಬಿಟ್ಟಿದೆ. ನಾವೆಷ್ಟು 3:45 ನಾನು ಏರ್ಪೋರ್ಟಿಗೆ ಬಂದಿದ್ದು. ಅದೆಲ್ಲ ಪ್ರಾಬ್ಲಮ್ ಆಯ್ತಲ್ಲ, ಅದೊಂದು 1 ಅವರ್ ತಲೆನೋವು ಆಯಿತು. ಸೊ ಡೈರೆಕ್ಟ್ ಇವಾಗ ಫ್ಲೈಟ್ ಒಳಗಡೆ ಹೋಗ್ತೀವಿ. ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ. ನೋಡಿ ಇಲ್ಲೆಲ್ಲ ಫ್ಲೈಟ್ ನಿಲ್ಲಿಸ್ತಿದೆ, ಝೂಮ್ ಮಾಡೋಕ್ಕಾಗಿಲ್ಲ. ಈ ಕೈ ಲಗೇಜ್ ಇದೆ, ಇಲ್ಲಿ ಶೋಲ್ಡರಲ್ಲಿ ಬ್ಯಾಗ್ ಇದೆ, ಇಲ್ಲಿ ನಾನು. ಸೊ ಹಿಂಗೆ ಒಳಗಡೆ ಅದು ಫ್ಲೈಟ್ ಆ್ಯಕ್ಚುಲಿ ಅದು ಹಿಂಗೆ ವಾಕ್ ಮಾಡ್ಕೊಂಡು ಡೈರೆಕ್ಟ್ ಒಳಗಡೆಗೆ ಹೋಗ್ತೀವಿ. To fasten, insert the metal tip into the buckle and tighten the belt by pulling on the buckle strap. To unfasten, lift